ನಮಸ್ಕಾರ ಸ್ನೇಹಿತರೆ, ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸೆಕೆಂಡ್ ಪಿ ಯು ಸಿ ರಿಸಲ್ಟು ಇವತ್ತು ಬರ್ತಿದೆಯಾ, ಬರ್ತಿದ್ರೆ ಯಾವ ಟೈಮಿಂಗ್ಸ್ಗೆ ಬರ್ತಿದೆ ಅಂತ ಸಾಕಷ್ಟು ಜನ ಕಾಮೆಂಟ್ಸ್ ಮುಖಾಂತರ ಕೇಳ್ತಿದ್ರು. ಸ್ನೇಹಿತರೆ, ಸೆಕೆಂಡ್ ಪಿ ಯು ಸಿ ರಿಸಲ್ಟು ಇವತ್ತು ಬರ್ತಿದೆಯಾ ಬರ್ತಿಲ್ವಾ, ಶಿಕ್ಷಣ ಇಲಾಖೆಯಿಂದ ಬಂದಿರುವಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈಗ ಅಫಿಷಿಯಲ್ ಆಗಿ ಶಿಕ್ಷಣ ಇಲಾಖೆಯಿಂದ ಮಾಹಿತಿ ಬಂದಿರುವಂಥದ್ದು. ನಿಮಗೆ ರಿಸಲ್ಟ್ ಬರುತ್ತಾ ಬರಲ್ವಾ, ಬಂದರೆ ಯಾವ ದಿನಾಂಕಕ್ಕೆ ಬರುತ್ತೆ ಅನ್ನುವಂತಹ ಮಾಹಿತಿ ಆದರೆ ಇಲ್ಲಿ ಶಿಕ್ಷಣ ಇಲಾಖೆಯವರು ಕೊಟ್ಟಿದ್ದಾರೆ. ಈಗ ಶಿಕ್ಷಣ ಇಲಾಖೆಯವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವ್ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬು ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಇಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಫಲಿತಾಂಶ ಮಂಗಳವಾರ ಪ್ರಕಟವಾಗಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಮತ್ತೆ ಯಾವಾಗ ಬಿಡುಗಡೆ? ಇವತ್ತು ಯಾಕೆ ಮಂಗಳವಾರ, ಇವತ್ತು ಯಾಕೆ ಸೆಕೆಂಡ್ ಪಿ ಯು ಸಿ ರಿಸಲ್ಟು ಬಂದಿಲ್ಲ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ, ಮತ್ತು ಯಾವಾಗ ಬರ್ಬೋದು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ, ಮತ್ತು ಎಷ್ಟು ದಿನ ಇನ್ನೂ ರಿಸಲ್ಟ್ ಬರಲ್ಲ ಅಂತ ಶಿಕ್ಷಣ ಇಲಾಖೆಯವರು ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ವಿಡಿಯೋ ಕೊನೆವರೆಗೂ ನೋಡ್ತಾ ಹೋಗಿ. ದ್ವಿತೀಯ ಪಿ ಯು ಸಿ ಪರೀಕ್ಷೆ ಫಲಿತಾಂಶದ ಬಗ್ಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ KSEAB ಮಹತ್ವದ ಮಾಹಿತಿ ಕೊಟ್ಟಿರುವಂಥದ್ದು. ಇಲ್ಲಿ ನಿಮ್ಮ ಒಂದು ಬೋರ್ಡ್ ಕಡೆಯಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಆದರೆ ಆಗಿರುವಂಥದ್ದು. ಏಪ್ರಿಲ್ 7ರಂದು ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟವಾಗಲಿದೆ ಎಂದು ಮೊದಲು ಹೇಳಿದ್ರು ಈ ಹಿಂದೆ. ಆದರೆ ಮಂಗಳವಾರ ಫಲಿತಾಂಶ ಬಿಡುಗಡೆಯಾಗಲ್ಲ ಎಂದು KSEAB ಸ್ಪಷ್ಟನೆ ಕೊಟ್ಟಿದೆ. KSEAB ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ, ನಾವು ಮಂಗಳವಾರ ರಿಸಲ್ಟ್ ಕೊಡಲ್ಲ ಅಂದ್ಬಿಟ್ಟು. ಈ ಬಗ್ಗೆ KSEAB ಅಧ್ಯಕ್ಷ ಪ್ರಕಾಶ್ ನಿಟ್ಟಾಲಿ ಮಾತನಾಡಿ, ಏಪ್ರಿಲ್ 7ರಂದು ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟವಾಗಲ್ಲ, ಯಾವಾಗ ಫಲಿತಾಂಶ ಪ್ರಕಟಿಸಬೇಕು ಎನ್ನುವ ಕುರಿತು ದಿನಾಂಕ ನಾವು ಹೇಳ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಸದ್ಯಕ್ಕೆ ಎಷ್ಟು ದಿನ ನಾವು ರಿಸಲ್ಟನ್ನು ಬಿಡಲ್ಲ ಅಂತ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, 2 ದಿನ ನಾವು ರಿಸಲ್ಟನ್ನು ಬಿಡಲ್ಲ ಅಂತಿದ್ದಾರೆ. ಅಂದರೆ 7ನೇ ತಾರೀಕು ನಿಮಗೆ ರಿಸಲ್ಟ್ ಬರಲ್ಲ, 8ನೇ ತಾರೀಕು ರಿಸಲ್ಟ್ ಆದರೆ ಬರಲ್ಲ. ಯಾಕೆ ಅವರು ರಿಸಲ್ಟು ಕೊಡ್ತಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ಕೊಡೋದಾದರೆ, ನೋಡಿ ಸ್ನೇಹಿತರೆ, ಅವರು ಈಗ 7ನೇ ತಾರೀಕು ಕೊಡ್ತಾರಂತ ಈ ಹಿಂದೆ ಅವರು ಹೇಳಿದ್ರು. ಮಧು ಬಂಗಾರಪ್ಪ ಅವರು ಏಪ್ರಿಲ್ 1ನೇ ವಾರದಲ್ಲೇ ನಾವು ರಿಸಲ್ಟ್ ಕೊಟ್ಬಿಡ್ತೀವಿ ಅಂತ ಕೂಡ ಅವರು ತಿಳಿಸ್ಕೊಟ್ಟಿದ್ರು. ಸ್ನೇಹಿತರೆ, ಇದರಿಂದ ವಿದ್ಯಾರ್ಥಿಗಳೆಲ್ಲ ಬಹಳ ಕಾತುರದಿಂದ ಕಾಯ್ತಿದ್ರು. ವಿದ್ಯಾರ್ಥಿಗಳು ಇಲ್ಲಿ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ, ಪೋಷಕರಿಗೆಲ್ಲ ನಿರಾಸೆ ಆಗಿದೆ. 7ನೇ ತಾರೀಕು ಅವ್ರು ರಿಸಲ್ಟ್ ಕೊಡಲ್ಲ ಅಂತಿದ್ದಾರೆ. ಈ ಮೊದಲು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಏಪ್ರಿಲ್ ಮೊದಲ ವಾರದಲ್ಲೇ ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟಿಸುತ್ತೇವೆ ಎಂದು ಘೋಷಣೆ ಮಾಡಿದ್ರು. ಹೀಗಾಗಿ ಪ್ರತಿ ವರ್ಷಕ್ಕಿಂತ ಈ ಬಾರಿ ಬೇಗ ರಿಸಲ್ಟ್ ಬರುತ್ತೆ ಎಂದು ವಿದ್ಯಾರ್ಥಿಗಳು ಸಂತಸಗೊಂಡಿದ್ರು. ಆದರೆ ಇಲ್ಲಿ ಇದೀಗ ಎಕ್ಸಾಮ್ ಬೋರ್ಡ್ ಅಧಿಕಾರಿಗಳು ನಾಳೆ ಫಲಿತಾಂಶ ಪ್ರಕಟವಾಗುವುದಿಲ್ಲ ಎಂದು ಇಲ್ಲಿ ತಿಳಿಸ್ಕೊಡ್ತಿದ್ದಾರೆ. ಸ್ನೇಹಿತರೆ, ನಿಮ್ಗೆ ಇಲ್ಲಿ ಸೆಕೆಂಡ್ ಪಿ ಯು ಸಿದು ಏನು ಒಂದು ಎಕ್ಸಾಮ್ ಮುಗೀತು. ಎಕ್ಸಾಮ್ ಮುಗಿದ್ಮೇಲೆ ನಿಮ್ಮ ಒಂದು ಪೇಪರ್ಸ್ ಎವ್ಯಾಲ್ಯೂಯೇಷನ್ ಅನ್ನುವಂಥದ್ದು ತುಂಬಾನೇ ಸ್ಪೀಡಾಗಿ ಆಗ್ತಿತ್ತು. ಅದರಿಂದ ಆದಷ್ಟು ಬೇಗ ರಿಸಲ್ಟ್ ಬರುತ್ತಂತ ಅನ್ಕೊಂಡಿದ್ರು ವಿದ್ಯಾರ್ಥಿಗಳೆಲ್ಲ. ಏಪ್ರಿಲ್ 7ಕ್ಕೆ ಬಹುತೇಕ ಖಚಿತ ಅನ್ಕೊಂಡಿದ್ರು. ಆದರೆ ಇಲ್ಲಿ ಅವ್ರು ಹೇಳ್ತಿರುವಂಥದ್ದು ರೀಸನ್ ಏನಂದ್ರೆ, ಬೋರ್ಡ್ ಸೈಡಿಂದ ಸಣ್ಣ ಪುಟ್ಟ ಕೆಲಸಗಳು ಬಾಕಿ ಇರುವುದರಿಂದ, ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಬಾಕಿ ಇದೆ, ಅದರಿಂದ ಫಲಿತಾಂಶದ ದಿನಾಂಕ ಮುಂದೂಡಲ್ಪಟ್ಟಿದೆ ಅಂತ ಅವ್ರು ಹೇಳ್ತಿರುವಂಥದ್ದು. ಇನ್ನೆರಡು ದಿನ ವಿಳಂಬವಾಗುವ ಸಾಧ್ಯತೆಗಳಿವೆ ಎಂದು ಇಲ್ಲಿ ಇವರು ಮಾಹಿತಿ ಕೊಡ್ತಿರುವಂಥದ್ದು. ಇನ್ನೊಂದೆರಡು ದಿನ ನಾವು ರಿಸಲ್ಟ್ ಕೊಡಲ್ಲ ಅಂತಿದ್ದಾರೆ. ಈಗ 7-8 ಮಿಸ್ ಆದರೆ 9ನೇ ತಾರೀಕು ಕೂಡ ರಿಸಲ್ಟ್ ಕೊಡುವಂಥದ್ದು ಬಹುತೇಕ ಡೌಟ್ ಅಂತಾನೆ ಹೇಳ್ಕೋಬಹುದು. ಯಾಕಂದ್ರೆ 9ನೇ ತಾರೀಕು ಅದ್ಯಾವುದೋ ಎಲೆಕ್ಷನ್ ಇದೆ. ಈ ಒಂದು ಎಲೆಕ್ಷನ್ ಕಾರಣದಿಂದ 9ನೇ ತಾರೀಕು ಕೂಡ ರಿಸಲ್ಟ್ ಕೊಡ್ತಾರಾ ಇಲ್ಲೋ ಗೊತ್ತಿಲ್ಲ. ನಿಮಗೆ 9ನೇ ತಾರೀಕು ಕೂಡ ಎಕ್ಸ್ಟೆಂಡ್ ಆಗ್ಬೋದು. ಅಫಿಷಿಯಲ್ ಡೇಟ್ ಅನ್ನ ನಾವು ಅನೌನ್ಸ್ ಮಾಡ್ತೀವಿ ಅನ್ಬಿಟ್ಟು ಇಲ್ಲಿ ಈಗ ಶಿಕ್ಷಣ ಇಲಾಖೆ ಕಡೆಯಿಂದ ಬರ್ತಿರುವಂತಹ ಮಾಹಿತಿ. ಸ್ನೇಹಿತರೆ, ಈಗ ಸದ್ಯಕ್ಕೆ ಇವತ್ತಂತೂ ರಿಸಲ್ಟ್ ಬರಲ್ಲ. ಸಾಕಷ್ಟು ಜನ ಕಾಮೆಂಟ್ಸ್ ಅಲ್ಲಿ ಕೇಳ್ತಿದ್ರು ಇನ್ನೂ ರಿಸಲ್ಟ್ ಬರುತ್ತೇನೋ ಅಂತ. ಇದು ಅಪ್ಡೇಟೆಡ್ ನ್ಯೂಸ್. ನಿಮಗೆ ಇವತ್ತು ರಿಸಲ್ಟ್ ಬರಲ್ಲ, ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅಂತೂ ಇವತ್ತು ಬರಲ್ಲ.